ಇವತ್ತು ಕೂಡ ಏನು ಮಾಡಿದ್ದೀವಿ, SSLC ಮಕ್ಕಳಿಗಾಗಿ ಒಂದು ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಿಜನ್ನು ತಂದಿದ್ದೀವಿ. ಸೊ ಆಲ್ರೆಡಿ SS ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಹಿಂದಿಯಲ್ಲಿನೂ ಕೂಡ ನಾವು ಕ್ವಿಜನ್ನು 25 ಕ್ವಶನ್ಗಳ 1 ಮಾರ್ಕ್ಗೆ ಯೂಸ್ ಆಗ್ತಕ್ಕಂಥ ತುಂಬಾ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯೂಸ್ ಬಂತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಅದನ್ನೇ ಇಟ್ಕೊಂಡು ಇವತ್ತು ನಾವು ಕನ್ನಡದಲ್ಲಿನೂ ಕೂಡ ಕ್ವಿಜನ್ನು ಮಾಡ್ತಾಯಿದ್ದೀವಿ. ಕ್ವಿಜ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸೈನ್ಸ್, SSನ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ಇದ್ದಾವೆ. ನಿಮಗೆ ಪಾಸಿಂಗ್ ಪ್ಯಾಕೇಜ್ ಯೂಸ್ ಆಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ಕ್ವಶನ್ ಬ್ಯಾಂಕ್ಗಳನ್ನು ಮಾಡ್ತಕ್ಕಂಥ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ ವೀಡಿಯೋಸ್ಗಳನ್ನು ಸಹಿತ ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಒಂದ್ಸರಿ ನೀವು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ SSLC ಅವರಿಗೆ ಯೂಸ್ ಆಗ್ತಕ್ಕಂಥ ಭಾಳ ವೀಡಿಯೋಗಳಿದ್ದಾವೆ. ಸೊ ತಾವುಗಳು ನೋಡ್ಬೋದು. ನಾವು ಲಾಸ್ಟ್ ಟೈಮ್ ಅಂತೂ ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಭಾಳಷ್ಟು ಹುಡುಗರಿಗೆ ಹೆಲ್ಪ್ ಸಹಿತ ಆಯಿತು ಅಂತ ಹೇಳ್ತಾ ಸೊ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ ಈ ಎಲ್ಲ ಒಂದು ನೋಟ್ಸ್ಗಳನ್ನು ನಮ್ಮ ಬ್ಲಾಗ್ ಸ್ಪಾಟಲ್ಲಿನೂ ಕೂಡ ತಾವುಗಳು ಓದ್ಬೋದು. ಅದನ್ನು ಕೂಡ ಒಂದು ಸರಿ ಭೇಟಿಯಾಗಿ ಫಾಲೋಗಳನ್ನು ಮಾಡಿ. ಶುರು ಮಾಡೋಣ. SSLC ಕನ್ನಡದಲ್ಲಿ ರಸಪ್ರಶ್ನೆಯಲ್ಲಿ ಸರಣಿ 1ರಲ್ಲಿ ವಿದ್ಯಾರ್ಥಿಗಳೇ, ಒಟ್ಟು ಈ ಕ್ವಿಜಲ್ಲಿ 25 ಕ್ವಶನ್ಸ್ ಇದ್ದಾವೆ. ಫಸ್ಟ್ ರೌಂಡಲ್ಲಿ ಡೈರೆಕ್ಟ್ ಕ್ವಶನ್ ರೌಂಡ್ ಇರ್ತದೆ, ನೇರ ಪ್ರಶ್ನೆ. ಅಲ್ಲಿ 15 ಕ್ವಶನ್ಸ್ ಇರ್ತವೆ. ಎರಡನೇ ರೌಂಡಲ್ಲಿ 2ನೇ ಸುತ್ತಿನಲ್ಲಿ 10 ಪ್ರಶ್ನೆಗಳಿರ್ತವೆ. ಅವು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಎಲ್ಲ ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ 1 ಮಾರ್ಕ್ಗೆ ಬರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿದ್ದಾವೆ. ಕನ್ನಡದ ಕ್ವಿಜ್ನ ನೇರ ಸುತ್ತಿನ ಮೊದಲ ಪ್ರಶ್ನೆ ಬಂತು. ಶ್ರೀರಾಮನ ತಂದೆ ಹೆಸರೇನು? ಎಸ್, ಯಾರು ಎಷ್ಟು ಕರೆಕ್ಟಾಗಿ ಆನ್ಸರ್ಸ್ಗಳನ್ನು ಮಾಡಿದ್ದೀರಿ ಬರ್ತದೆ ಅನ್ನೋದನ್ನು ತಾವೇನು ಮಾಡಬೇಕಪ್ಪ ಅಂದರೆ ಕಮೆಂಟಲ್ಲಿ ನಿಮ್ಮ ಸ್ಕೋರ್ಗಳನ್ನು ಕ್ವಿಜ್ ಎಂಡ್ ಆದ ನಂತರ ಎಲ್ಲ ಕ್ವಶನ್ಗಳಿಗೆ ಉತ್ತರಿಸಿದ ನಂತರ ಹೇಳಬೇಕು. ಯಾರು ಹೆಚ್ಚು ಉತ್ತರವನ್ನು ಕೊಡ್ತೀರಿ ಅನ್ನೋದನ್ನು ನೋಡುವ. ಎಸ್, ಸೊ ದಶರಥ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2 ಇತ್ತು. ಶಬರಿ ಗೀತ ನಾಟಕದ ಆಕರ ಕೃತಿ ಯಾವುದು? ಎಸ್, ಶಬರಿ ಅಂತಕ್ಕಂಥ ಪಾಠ ಗೀತ ನಾಟಕ ಇದೆ. ಈ ಪಾಠವನ್ನು ಯಾವ ಆಕರ ಕೃತಿಯಿಂದ ಆರಿಸಿದ್ದಾರೆ ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಎಸ್, ಏಕಾಂಕ ನಾಟಕಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರ್ತಕ್ಕಂಥ ಒಂದು ಸ್ಟೇಷನರಿ ಅಂಗಡಿ ಹೆಸರು ಏನು ಅನ್ನೋದನ್ನು ಸೊ ಪ್ರಶ್ನೆ ಇತ್ತು. ಉತ್ತರ ತಮಗೆ ಗೊತ್ತಿದೆ. ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ವೂಲ್ವರ್ತ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4. ಲಂಡನ್ ನಗರ ಪಾಠದ ಲೇಖಕರು ಯಾರು? ಲಂಡನ್ ನಗರ ಪಾಠದ ಲೇಖಕರು ಯಾರು? ಎಸ್, ಸೊ ಉತ್ತರ ಬಂತು ವಿದ್ಯಾರ್ಥಿಗಳೇ. ವಿಕ್ರು ಗೋಕಾಕ್ ಅಂತಕ್ಕಂಥವ್ರು ಲಂಡನ್ ನಗರ ಪಾಠದ ಯಾರಾಗಿದ್ರಪ್ಪ ಅಂದರೆ ಲೇಖಕರು ಆಗಿದ್ರು. ಪ್ರಶ್ನೆ 5. ದರ್ಬೆಯ ಚಿಗುರು ಯಾವ ಗುಣವನ್ನು ಒರೆಸಿ ಬಿಡುತ್ತದೆ? ದರ್ಬೆಯ ಚಿಗುರು ಯಾವ ಗುಣವನ್ನು ಒರೆಸಿ ಬಿಡುತ್ತದೆ ಅಂತ ಇತ್ತು. ಸೊ ತಮಗೆ ಗೊತ್ತಿದೆ ಉತ್ತರ. ಎಸ್, ಕ್ಷಮಾಗುಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 6. ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಬೆಳ್ಗೋಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ? ಸೊ ಉತ್ತರ ಪರಲೋಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 7. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ಸೊ ವರ್ಷ ಹೇಳಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? ಉತ್ತರ ಇತ್ತು ಕ್ರಿಸ್ತಶಕ 1895 ಅಂತಕ್ಕಂಥದ್ದು ರೈಟ್ ಆನ್ಸರ್. 8ನೇ ಪ್ರಶ್ನೆ ಬಂತು ವಿದ್ಯಾರ್ಥಿಗಳೇ. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಕ ಮಾಡ್ತಾರೆ. ಅವರು ಯಾರು ಅಂತ ಪ್ರಶ್ನೆ ಇತ್ತು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಕ ಮಾಡಿದವರು ಯಾರು? ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 9. ಯಾವುದು ಎಂದೆಂದೂ ನಮ್ಮ ಆದರ್ಶವಾಗಿರಬೇಕು? ಕ್ವಶನ್ ಸರಳ ಇದ್ದಾವೆ. ಯಾಕಂದರೆ ಇದು 1ನೇ ಸರಣಿ ಇದೆ. ಇನ್ನೂ 4 ಸರಣಿಗಳು ಬರ್ತಾವೆ. 125 ಕ್ವಶನ್ಸ್ಗಳ ಟಾರ್ಗೆಟನ್ನು ಇಟ್ಟಿದ್ದೀವಿ. ಎಸ್, ಯಾವುದು ಎಂದೆಂದೂ ನಮ್ಮ ಆದರ್ಶವಾಗಿರಬೇಕು? ತತ್ವ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 10. ಗುರು ಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸುತ್ತಾರೆ?
ಗುರುಪೂರ್ಣಿಮಾ ದಿನದಂದು ಲೇಖಕರು ಯಾರನ್ನು ಪೂಜಿಸುತ್ತಾರೆ? ಎಸ್, ಸರಿಯಾದ ಉತ್ತರ ಬಂತು ಧ್ವಜ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 11, ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಯಾರು? ಸೊ ಗ್ರಾಮ ದೇವತೆ ಅಲ್ಲ, ಸೊ ಮನೆ ಮಂಚಮ್ಮ ಗ್ರಾಮ ದೇವತೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 12, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಸೊ ಸರಳವಾದ ಉತ್ತರ ಇದೆ ವಿದ್ಯಾರ್ಥಿಗಳೇ, ಫಗು ಹಳಕಟ್ಟಿ ಅಂತ ಬರ್ತದೆ. ಸೊ ಫಗು ಹಳಕಟ್ಟಿಯವರೇ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಬರೀತಾರೆ. ಪ್ರಶ್ನೆ 13, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು? ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಯಜ್ಞ ಅಂತ ಬರ್ತದೆ. ಸೊ ಯಜ್ಞ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 14, ಆಚಾರವು ಯಾವುದಕ್ಕೆ ಸಂಬಂಧಿಸಿದೆ? ಆಚಾರವು ಯಾವುದಕ್ಕೆ ಸಂಬಂಧಿಸಿದೆ? ಎಸ್, ರೈಟ್ ಆನ್ಸರ್ ಬಂದ್ಬಿಟ್ಟು ಶಿಸ್ತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕಡೆಯ ಪ್ರಶ್ನೆ ನೇರ ಪ್ರಶ್ನೆಯಲ್ಲಿರ್ತಕ್ಕಂಥ 15ನೇ ಪ್ರಶ್ನೆ, ಕರ್ನಾಟಕ ಪಂಚತಂತ್ರಂ ಕೃತಿಯ ಕೃತಿಕಾರರು ಯಾರು? ಅಂದರೆ ಕರ್ನಾಟಕ ಪಂಚತಂತ್ರ ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥ ಕ್ವಶನನ್ನು ಕೇಳಿದ್ದೀವಿ. ಕರ್ನಾಟಕ ಪಂಚತಂತ್ರ ಕೃತಿಯ ಕೃತಿಕಾರರು ಯಾರು? ಎಸ್ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಗೊತ್ತು, ದುರ್ಗಸಿಂಹ ಅಂತ ಬರ್ತದೆ. ದುರ್ಗಸಿಂಹ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಷ್ಟಿತ್ತು ವಿದ್ಯಾರ್ಥಿಗಳೇ ನೇರ ಸುತ್ತಿನಲ್ಲಿ 15 ಪ್ರಶ್ನೆಗಳು. ಇನ್ನು ಎರಡನೇ ಸುತ್ತಿಗೆ ಹೋಗೋಣ, ಬಹು ಆಯ್ಕೆ ಪ್ರಶ್ನೆಗಳ ಸುತ್ತು. ಪ್ರಶ್ನೆ 16 ಬತ್ತು, ಜೀವ ಜಗತ್ತುಗಳ ನಡುವೆ ಸಾಮರಸ್ಯವನ್ನು ಕಲಿಸುವ ಮೌಲ್ಯ? ಸತ್ಯ, ಧರ್ಮ, ಸ್ವಧರ್ಮ, ಈಶ್ವರ. ತುಂಬ ಇಂಪಾರ್ಟೆಂಟ್ ಇದೆ, 1 ಮಾರ್ಕಿಗೆ ಬರ್ತಕ್ಕಂಥ ಕ್ವಶನ್ ಇತ್ತು. ಜೀವ ಜಗತ್ತುಗಳ ನಡುವೆ ಸಾಮರಸ್ಯವನ್ನು ಕಲಿಸುವ ಮೌಲ್ಯ ಯಾವುದು? ಧರ್ಮ ಅಂತ ಬರ್ತದೆ. ಸೊ ಧರ್ಮ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 17, ಊರಿನಲ್ಲಿ ಜನೋಪಯೋಗಕ್ಕಾಗಿ ಕೆರೆಯನ್ನು ಕಟ್ಟಿಸುವುದು ಡ್ಯಾಶ್ ಎನಿಸಿಕೊಳ್ಳುತ್ತದೆ? ಸ್ವಾರ್ಥ, ದಾನ, ಆಚರಣೆ, ಪೂರ್ತ. ಊರಿನಲ್ಲಿ ಜನೋಪಯೋಗಕ್ಕಾಗಿ ಕೆರೆಯನ್ನು ಕಟ್ಟಿಸುವುದು ಡ್ಯಾಶ್ ಎನಿಸಿಕೊಳ್ಳುತ್ತದೆ? ಸ್ವಾರ್ಥ, ದಾನ, ಆಚರಣೆ, ಪೂರ್ತ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಪೂರ್ತ ಅಂತಕ್ಕಂಥದ್ದು ಸರಿ ಇತ್ತು. 18ನೇ ಪ್ರಶ್ನೆಗೆ ಬಂತು, ನದಿ ಜಲಗಳು ಡ್ಯಾಶ್ ಆಗಿವೆ ಅಂತ ಇದೆ. ಅಂದರೆ ನದಿ ಜಲಗಳು ಏನಾಗಿವೆ ಅಂತ ಕೇಳಿದ್ದಾರೆ. ತುಂಬಿಕೊಂಡಿವೆ, ನೀಲಿಯಾಗಿವೆ, ಪರಿಶುದ್ಧವಾಗಿವೆ, ಕಲುಷಿತವಾಗಿವೆ. ನದಿ ಜಲಗಳು ಏನಾಗಿವೆ ಅಂತ ಕ್ವಶನ್ ಇತ್ತು. ಸೊ ನದಿ ಜಲಗಳು ಪರಿಶುದ್ಧ ಅಂತೂ ಆಗಿಲ್ಲ, ಕಲುಷಿತವಾಗಿವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 19 ಬತ್ತು, ಹಕ್ಕಿಯ ಕಣ್ಣುಗಳು, ಗೆರೆಗಳು, ಪುಚ್ಚ, ಸೂರ್ಯಚಂದ್ರ, ಭಾನುಭೂಮಿ. ಹಕ್ಕಿಯ ರೆಕ್ಕೆಗಳು ಯಾರಾಗಿದ್ರು? ಹಕ್ಕಿಯ ರೆಕ್ಕೆಗಳು ಸೂರ್ಯಚಂದ್ರ ಅನ್ನೋದು ಸರಿಯಾದ ಉತ್ತರ ಬರ್ತದೆ. 20ನೇ ಪ್ರಶ್ನೆ ಬತ್ತು, ಇದು GS ಶಿವರುದ್ರಪ್ಪ ಅವರ ಕೃತಿಯಲ್ಲ. ಸಾಮಗಾನ, ದೇವಶಿಲ್ಪ, ಒಡಲಾಳ, ದೀಪದ ಹೆಜ್ಜೆ. ಎಸ್, ಯಾವುದು GS ಶಿವರುದ್ರಪ್ಪ ಅವರ ಕೃತಿಯಲ್ಲ ಅಂತ ಕೇಳಿದ್ದಾರೆ. ಸಾಮಗಾನ, ದೇವಶಿಲ್ಪ, ಒಡಲಾಳ, ದೀಪದ ಹೆಜ್ಜೆ. ಒಡಲಾಳ ಬರ್ತದೆ. ಇದು ಬರೆದವರು ಯಾರು ಅನ್ನೋದನ್ನ ಕಮೆಂಟಲ್ಲಿ ಉತ್ತರ ಕೊಡಿ ನೋಡೋಣ. 21, ಪ್ರೇರಣಾ ಎಂಬ ವಿಶಿಷ್ಟ ಕೃತಿ ಬರೆದವರು ಯಾರು? ದುರ್ಗಸಿಂಹ, ಲಕ್ಷ್ಮೀಶ, ದ ರಾ ಬೇಂದ್ರೆ, ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಎಸ್, ಪ್ರೇರಣಾ ಎಂಬ ವಿಶಿಷ್ಟ ಕೃತಿ ಬರೆದವರು ಯಾರು? ದುರ್ಗಸಿಂಹ, ಲಕ್ಷ್ಮೀಶ, ದ ರಾ ಬೇಂದ್ರೆ, ಕೇಶವ್ ಬಲಿರಾಮ್ ಹೆಡ್ಗೇವಾರ್. ಎಸ್ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಇತ್ತು ಆಯ್ಕೆ 4, ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 22 ಬತ್ತು, ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು. ಈ ಸಾಲುಗಳು ಯಾವ ಪದ್ಯದ್ದು ಅಂತ ಕೇಳಿದ್ದಾರೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು. ಹಸುರು ವೀರಲವ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಸಂಕಲ್ಪ ಗೀತೆ. ಆ ಸಾಲು ಯಾವ ಪದ್ಯದ್ದು? ಸರಿ ಉತ್ತರ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. 23, ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿ? ರನ್ನ, ಪಂಪ, ಕುಮಾರವ್ಯಾಸ, ದುರ್ಗಸಿಂಹ. ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿ ಪಂಪ. 24, ಉಪಮಾಲೋಲ ಬಿರುದು ಹೊಂದಿದ ಕವಿ? ಲಕ್ಷ್ಮೀಶ, ಪಂಪ, ಕುಮಾರವ್ಯಾಸ, ದುರ್ಗಸಿಂಹ. ಉಪಮಾಲೋಲ ಅಂತ ಕುಮಾರವ್ಯಾಸನಿಗೆ ಲಕ್ಷ್ಮೀಶನಿಗೆ ಕರೀತಾರೆ. ಕುಮಾರವ್ಯಾಸನ ಬಿರುದು ಇರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಅಲ್ಲಿ ಹಾಕಿದ್ದೀವಿ. ಎಸ್, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಬಿರುದು ಯಾರದ್ದು? ಲಕ್ಷ್ಮೀಶ, ಪಂಪ, ಕುಮಾರವ್ಯಾಸ, ದುರ್ಗಸಿಂಹ. ಸರಿಯಾದ ಉತ್ತರ ಇತ್ತು ಕುಮಾರವ್ಯಾಸ. ಎಸ್, ಇಷ್ಟಿತ್ತು. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ